ಅಭಿವ್ಯಕ್ತಿ ಸ್ಟುಡಿಯೋಸ್ ನಾವು 2018 ಕಟ್ಟಿದ್ದು ಗಂಟು ಮೂಟೆ ನಮ್ಮ ಮೊದಲನೇ ಸಿನಿಮಾ. ನಾವು ಹೇಳೋಂಥ ಕಥೆಗಳನ್ನ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಕಥೆ ಈ ಥರ ಓಡುತ್ತೆ, ಇದಕ್ಕೊಂದು ಮಾರ್ಕೆಟ್ ಇದೆ ಅಂತೆಲ್ಲ ಕನ್ವಿನ್ಸ್ ಮಾಡಿ ಆ ಜರ್ನಿಯಿಂದ ಅದು ಸ್ವಲ್ಪ ನಮಗೆ ಸಾಕಾಗಿತ್ತು. ಅದಕ್ಕೋಸ್ಕರ ನಾವೇ ಕಟ್ಟೋಣ ಅಂತ ಸುಮಾರು ಇನ್ವೆಸ್ಟರ್ಸ್ ನಮಗೆ ಸಹಾಯ ಮಾಡಿದ್ರು. ಸೊ ನಾವು ಕಂಪನಿ ಕಟ್ಟಿದ್ದು, ನಾನು ಸಹದೇವ್ ಸೇರಿ ಕಟ್ಟಿದ ಕಂಪನಿ ಅದು. ನಮ್ದು ಮೊದಲನೇ ಸಿನಿಮಾ ಗಂಟು ಮೂಟೆ. ಗಂಟು ಮೂಟೆ ಅದಕ್ಕೆ ಸಿಕ್ಕಂತ ರಿಸೆಪ್ಷನ್ ಅದು ನಾವು ಅನ್ಕೊಂಡಿರ್ಲಿಲ್ಲ. ಸೊ ಅದರಿಂದ ಸಿಕ್ಕಿದ ಧೈರ್ಯದಿಂದ ನಾವು 2ನೇ ಸಿನಿಮಾ ಮಾಡಿದ್ದು. ಅಸ್ಮಿನ್ ಅದು ಫೀಚರೆಟ್ ಸಿನಿಮಾ, ಅದು ಫೆಸ್ಟಿವಲ್ ರೌಂಡ್ಸ್ ಮಾಡ್ತಾ ಇದ್ದೀನಿ ನಾನು. ಕೆಂಡ ನಮ್ದು ನೆಕ್ಸ್ಟ್ ಫೀಚರ್ ಫಿಲ್ಮ್. ಸಹದೇವ್ ನಾನು 12 ವರ್ಷದಿಂದ ಗೊತ್ತಿದ್ದೀವಿ, ಒಟ್ಟಿಗೆ ಸಿನಿಮಾ ಜರ್ನಿ ಶುರು ಮಾಡಿದ್ದು. ಸೊ ಈ ಕಥೆನ ನಾನು ಆಲ್ಮೋಸ್ಟ್ 10 ವರ್ಷದಿಂದ ಮಾತಾಡ್ತಾ ಇದ್ದೀವಿ. ನನಗೆ ತುಂಬಾ ಹತ್ತಿರವಾದಂಥ ಕಥೆ ಅದು. ಸೊ ಅವನು ನ್ಯೂಯಾರ್ಕ್ ಅಲ್ಲಿ ಓದ್ಕೊಂಡು ವಾಪಸ್ ಬಂದ್ಮೇಲೂ ಆ ಕಥೆ ಗೀಡ್ ಬಿಟ್ಟಿರ್ಲಿಲ್ಲ ಅವನ ತಲೆಯಿಂದ. ಸೊ ಸರಿ, ಮೊದಲನೇ ಸಿನಿಮಾ ಇದನ್ನೇ ಮಾಡೋಣ ಅಂತ ಆಲ್ಮೋಸ್ಟ್ 2 ವರ್ಷದಿಂದ ಜರ್ನಿ ಶುರು ಆಯಿತು. ಸ್ಕ್ರಿಪ್ಟ್ ರೆಡಿ ಆಯಿತು, ಶೂಟಿಂಗ್ ಮಾಡಿದ್ವಿ. ಕೋವಿಡ್ ಆಗ್ತಿದ್ದಂಗೆ, ಕೋವಿಡ್ದು ಸುಮಾರು ಏರುಪೇರುಗಳ ಮಧ್ಯೆ ಶೂಟಿಂಗ್ ಮುಗಿಸ್ಕೊಂಡ್ವಿ. ಆ್ಯಂಡ್ ಫೆಸ್ಟಿವಲ್ ರೌಂಡ್ಸ್ ಆಯಿತು ಹೋದ ವರ್ಷ. ಈಗ ನಾವು ಏನೇ ಮಾಡಿದ್ರು ನಾವು ಕನ್ನಡದಲ್ಲೇ ಮಾಡಬೇಕು ಅಂತ ನಮ್ಮ ಕನ್ನಡಿಗರಿಗೆ ತೋರಿಸಿ ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಹಿಂಗೆ ಇಷ್ಟ ಆಗತ್ತೆ ಅಂತ ತಿಳ್ಕೊಳ್ಳೋದೇ ನಮಗೆ ಮೇನ್ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ತಗೊಂಡು ಬಂದಿದ್ದೀವಿ. ಈಗ ರೆಡಿ ಆಗಿಬಿಟ್ಟಿದ್ದೀವಿ ತೋರಿಸೋದಕ್ಕೆ. ಹೋಪ್ಫುಲಿ ಗಂಟು ಮೂಟೆಗೆ ಕೊಟ್ಟಷ್ಟು ಪ್ರೀತಿ, ಅದಕ್ಕಿಂತ ಹೆಚ್ಚು 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 ಪ್ರೀತಿ ಈ ಸಿನಿಮಾ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ಧೈರ್ಯ ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸರ್. ನಾನು ಸೊ ಟಿಸ್ಟ್ ಕೂಡ ಪಾರ್ಟಿಂದ ನಮಗೆ ಇನ್ವೈಟ್ ಬಂತು. ಬಿಕಾಸ್ ಫೆಸ್ಟಿವಲ್ಸ್ ಎಲ್ಲ ಓಡಾಡ್ತಾ ಇತ್ತು. ಸೊ ಅದರಿಂದ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅನ್ನೋ ಗೊತ್ತಿಲ್ಲ. ದೇ ವಾಂಟೆಡ್ ಟು ಸಿ ದ ಫಿಲ್ಮ್. ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯಿತು. ಅದರ ನೆಕ್ಸ್ಟ್ ಡೇ ನಾನು ಸ್ವಿಟ್ಜರ್ಲೆಂಡ್ ಅಲ್ಲಿ ಇದ್ದೆ. ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯಿತು. ನಾನು ಅನ್ಕೊಂಡಿರ್ಲಿಲ್ಲ ಆ ಥರ ಜನ ಅದನ್ನ ಇಷ್ಟಪಟ್ಟರು. ತುಂಬಾ ಲೇಯರ್ಸ್ ಇದೆ, ಎಷ್ಟು ಗಟ್ಟಿ ಕ್ಯಾರೆಕ್ಟರ್ಸ್ ಇದಾವೆ. ಈ ಥರನೂ ನಡೆಯುತ್ತೆ ಕನ್ನಡ ಇಂಡಿಯಾದಲ್ಲಿ, ಈ ಥರ ಸಿನಿಮಾಗಳು ಇಂಡಿಯಾದಲ್ಲಿ ಮಾಡ್ತಾರ, ಈ ಥರ ಎಲ್ಲ ಕ್ವಶನ್ಸ್ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ಅವರು ರಿಲೀಸ್ ಮಾಡಿ ಇಲ್ಲಿ ಥಿಯೇಟರಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಜರ್ಮನಿ ಬರ್ಲಿನಿಂದ ಅಂಬಾಸಿಡರ್ ಇಂದ ನಮ್ಗೆ ಇನ್ವೈಟ್ ಬಂದಿದೆ ತೋರಿಸೋದಕ್ಕೆ. ಸೊ ನೆಕ್ಸ್ಟ್ ಅದರದ್ದು ಅಲ್ಲಿ ಸ್ಕ್ರೀನಿಂಗ್ ವ್ಯವಸ್ಥೆ ನಾವು ನೋಡ್ತೀವಿ. ಸೊ ನಮಗೆ ಆಕ್ಚುಲಿ ಪ್ಲಾನ್ ಇರೋದು ಕಿಲ್ ಜಾಯ್ ಫಿಲ್ಮ್ಸ್ ಅಂತ ನಮಗೆ ಕೋ ಪ್ರೊಡ್ಯೂಸರ್ ಇದ್ದಾರೆ ಜರ್ಮನಿಯಿಂದ. ಸೊ ಅವ್ರ ಮೂಲಕ ಕೂಡ ಜರ್ಮನಿ ಮತ್ತೆ US ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ. ಫಸ್ಟ್ ಇಲ್ಲಿ ಮಾಡಿ ಇಲ್ಲಿಂದ ಹಂತವಾಗಿ ವಿತೌಟ್ ರಿಲೀಸ್ ಪ್ರೀಮಿಯರ್ ಅಲ್ಲಿ ಖಂಡಿತ ಜನ 100 ಜನ ನೋಡಿದ್ರು ಅಂದ್ರೆ ಅವ್ರು ಹೋಗಿ ಇನ್ನೊಂದು 100 ಜನಕ್ಕೆ ಹೇಳ್ತಾರೆ. ನಾಳೆ ಥಿಯೇಟರ್ ರಿಲೀಸ್ ಆದಾಗ ಅವ್ರು ಬಂದು ನೋಡ್ತಾರೆ, ಅವಾಗ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಥಿಯೇಟರ್ ರಿಲೀಸ್ ಮಾಡಿ ಟಿಕೆಟ್ ತಗೊಂಡ್ ಬಂದ್ರೆ ನಮಗೆ ಫೈನಾನ್ಷಿಯಲಿ ಹೆಲ್ಪ್ ಆಗೋದು, ಅದರ್ವೈಸ್ ಏನು ಹೆಲ್ಪ್ ಆಗೋದಿಲ್ಲ. ಅರ್ಥ ಆಯ್ತು. ಇದನ್ನ ನೀವು ಈ ತರದ ಸಿನಿಮಾ ಅಂತ ಆಲ್ರೆಡಿ ಬ್ರಾಕೆಟ್ ಮಾಡಬೇಡಿ. ಫೆಸ್ಟಿವಲ್ ಸಿನಿಮಾ ಬೇರೆ ಅಲ್ಲ, ನಾರ್ಮಲ್ ಸಿನಿಮಾ ಬೇರೆ ಅಲ್ಲ, ಕಮರ್ಷಿಯಲ್ ಸಿನಿಮಾ ಬೇರೆ ಅಲ್ಲ. ಹೊರಗಡೆ ಪ್ರಿವ್ಯೂ ಆಯ್ತು ಅಂದ ತಕ್ಷಣಕ್ಕೆ ಅದು ಫೆಸ್ಟಿವಲ್ ಆರ್ಟ್ ಸಿನಿಮಾ ಅಂತ ಅಲ್ಲ. ಸಿನಿಮಾದಲ್ಲಿ ಏನೋ ಗಟ್ಟಿತನ ಇದೆ, ಅದಕ್ಕೆ ಜನ ನೋಡ್ತಾ ಇದ್ದಾರೆ ಹೊರಗಿನ ದೇಶದಲ್ಲಿ ಅಲ್ವಾ. ನಮ್ಮ ದೇಶದಲ್ಲಿ ಜನಗಳು ಕೂಡ ಒಳ್ಳೆ ಸಿನಿಮಾ ಇಷ್ಟಪಡ್ತಾರೆ ಅಂದ್ರೆ ಅವರು ಥಿಯೇಟರ್ ಬಂದು ನೋಡ್ಲೇಬೇಕು. ಆ ಒಂದು ಚೇಂಜ್ ಆಗ್ಬೇಕು. OTT ಅಲ್ಲಿ ತಗೋತಾರ ಬಿಡ್ತಾರ ಸರ್. ಗಂಟು ಮೂಟೆ ತಗೊಂಡಿದ್ದಾರೆ, ಕೆಂಡನೂ ತಗೊಂತಾರೆ ಅನ್ನೋ ಐಡಿಯಾ ಇದೆ. ನೋಡೋಣ. ವರ್ಷದಿಂದ ಬರ್ದಿರೋದು, ಬಟ್ ಇಟ್ಸ್ ಅ ಯೂನಿವರ್ಸಲ್ ಸ್ಟೋರಿ ಬಿಕಾಸ್ ಇಟ್ಸ್ ಸ್ಟೋರಿ ಆಫ್ ಎಕ್ಸ್ಪ್ಲೋರೇಷನ್. ಕೇಶವ್ ಅಂತ ಒಬ್ಬ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ವ್ಯಕ್ತಿಯ ಕತೆ. ಸೊ ಅದು ತುಂಬಾ ಯೂನಿವರ್ಸಲ್ ಆಗಿರೋ ಒಂದು ಕತೆ. ವರ್ಕಿಂಗ್ ಕ್ಲಾಸ್ ಅವರ ಕತೆ ಇದು. ಸೊ ಅವರು ಸಮಾಜದಲ್ಲಿ ವರ್ಕಿಂಗ್ ಕ್ಲಾಸಸ್
ಪ್ರಾಬ್ಲಮ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಫಾರ್ ಸೊಸೈಟಿ. ಸೊ ಅದ್ರ ಬಗ್ಗೆ ಕತೆ. ಸೊ ಯೂನಿವರ್ಸಾಲಿಟಿ ಇದೆ ಇದರಲ್ಲಿ, ಆದರೆ ಸ್ಪೆಸಿಫಿಕ್ ಆಗಿನೂ ಕೇಶವನ್ ಬಗ್ಗೆ ಅವನ ದೃಷ್ಟಿಕೋನದಲ್ಲಿ ಏನೇನು ನಡೆಯುತ್ತೋ ಅದನ್ನ ತೋರಿಸಿದೀವಿ. ಬಟ್ ಖಂಡಿತ ಈಗಿನ ಜನರೇಷನ್ಗೂ ಇದು ಇಷ್ಟವಾಗುತ್ತೆ. ಆಮೇಲೆ ಈಗಿನ ಜನರೇಷನ್ ಇದನ್ನ ನೋಡಿ ಕನೆಕ್ಟ್ ಆಗ್ತಾರೆ ಅಂತ ನಂಬಿಕೆ ಇದೆ. ಡೆಫಿನೆಟ್ಲಿ ಸರ್, ಇದು ಗಲಾಟೆ ಮಾಡೋ ಹುಡುಗರ ಕತೆ, ಕಲ್ಲು ಹೊಡೆಯೋ ಹುಡುಗರ ಕತೆ, ಗಾಜ್ ಹೊಡೆಯೋ ಹುಡುಗರ ಕತೆ. ಸರ್, ಆ ಎಲಿಮೆಂಟ್ಸ್ ಅಂತ ಏನಿದೆ ಅದು ಚೇಂಜ್ ಆಗ್ತಾ ಇರಬೇಕು ಸರ್. 10 ವರ್ಷದಿಂದ ಏನಿತ್ತು ಅದು ಈಗ ಇರಬಾರ್ದು. ಆ ಚೇಂಜ್ ತಗೊಂಬರೋರು ನಾವಾಗಬೇಕು ಆಸ್ ಫಿಲ್ಮ್ ಮೇಕರ್ಸ್ ಅಲ್ವಾ. ಸೊ ಈಗಿನ ಯಂಗ್ ಕೂಡ ತುಂಬಾ ಇಂಟರ್ನ್ಯಾಷನಲ್ ಕಂಟೆಂಟ್ ಎಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೆ ನಾವು 10 ವರ್ಷದಿಂದ 20 ವರ್ಷದಿಂದ ಏನ್ ಎಲಿಮೆಂಟ್ಸ್ ವರ್ಕ್ ಆಗ್ತಾ ಇತ್ತು ಅದೇ ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಸೊ ನಾವೆಲ್ಲರೂ ಆವ್ರೇಜ್ ಏಜ್ ನಮ್ದು 30, 35, 40. ಸೊ ನಮಗೇನ್ ಇಷ್ಟ ಆಗುತ್ತೋ ಅದನ್ನೇ ನಾವು ತೋರ್ಸಕ್ ಸಾಧ್ಯ ಅಲ್ವಾ. ಸೊ ಕಲ್ಲು ಹೊಡೆಯೋರು, ಗಾಜು ಹೊಡೆಯೋರು, ಹುಡುಗರು, ತರಲೆ ಮಾಡೋರು, ಪುಡಿ ರೋಡಿಗಳು ಇರೋವರೆಗೂ ಈ ಕತೆ ವರ್ಕ್ ಆಗುತ್ತೆ.